ನಮಸ್ಕಾರ ಸ್ನೇಹಿತರೆ, ರಿಷಿರ ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಊರಿಂದ ನಾವು ನಿನ್ನೆ ರಾತ್ರಿ 10 o'clock ರೀಚ್ ಆದ್ವಿ. ಒಂದು ಆಸ್ ಯೂಶುವಲ್ ಅದೇ ತರ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಅನ್ನ ಮೊಸರು ಊಟ ಮಾಡ್ಕೊಂಡು ಮಲಗಿದ್ವಿ ರಾತ್ರಿ. ಸೊ ಮತ್ತೆ ಅಡುಗೆ ಮಾಡೋ ಸ್ಪೆಷಲ್ಸ್ ಇರಲಿಲ್ಲ. ಬಿಸಿ ಬಿಸಿಯಾಗಿ ಅನ್ನ ಮಾಡ್ಕೊಂಡೆ ಮೊಸರು ಹಾಕೊಂಡು ತಿಂದ್ವಿ, ಮಲಗಿದ್ವಿ. ಈಗ ಬೆಳಗ್ಗೆ ಟೈಮ್ 7 o'clock ಆಯಿತು. ಆಲ್ರೆಡಿ ಇದ್ದು ಇನ್ನೂ ಕುಡ್ದಾಯಿತು. ಸ್ವಲ್ಪ ಲೇಟಾಗಿ ಎದ್ದಿದ್ವಿ, ಮಕ್ಕಳಿನ್ನೂ ಕೂಡ ಮಲಗಿದ್ದಾರೆ. ಆ್ಯಕ್ಚುಲಿ ಇವತ್ತು ಕೂಡ ಫಂಕ್ಷನ್ ಇತ್ತು ಅಜ್ಜನ ಮನೆಯಲ್ಲಿ, ಆದರೆ ನಾವು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ತುಂಬ ಊರು ಸುತ್ತಿದ್ವಿ ನಾವು. ಈ ತಿಂಗಳಲ್ಲಿ 3 ಸರಿ ನಾವು ಊರಿಗೆ ಹೋಗಿದ್ದು. ಹಾಗಾಗಿ ಮತ್ತೆ ವಾಪಸ್ ಇನ್ನೂ ಸ್ಟೇ ಮಾಡೋದು ಸಾಧ್ಯ ಇರಲಿಲ್ಲ. ಆಗ ವಾಪಸ್ ಬಂದ್ವಿ. ಇವತ್ತು ಅಜ್ಜನ ಮನೇಲಿ ಫಂಕ್ಷನ್ ಇದೆ. ನಿನ್ನೆ ಮದುವೆ, ಇವತ್ತು ಊಟ ಇದೆ. ಆದರೆ ಅದ್ರ ಖುಷಿ ಆಯಿತು. 1 day ಸಿಕ್ಕಿದ್ರು ಕೂಡ ಎಲ್ಲ ರಿಲೇಟಿವ್ಸ್ನ ಮೀಟ್ ಮಾಡಿದ್ವಿ. ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮಂದರು, ಮಾವನ ಮಕ್ಕಳು. ಎಷ್ಟೋ ವರ್ಷದ ಮೇಲೆ ನಾನು ಯೂಶ್ವಲಿ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡೋದು, ಅಮ್ಮನ ಮನೆ ಕಡೆ ಅಟೆಂಡ್ ಮಾಡೋದು ತುಂಬ ಕಡಿಮೆ. ನಾನು ಈ ಸರಿ ಎಲ್ಲ ಫಂಕ್ಷನ್ಸನ್ನು ಅಟೆಂಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನ್ನ ಮಗನ ಫಂಕ್ಷನಿಗೆ ಎಲ್ಲರೂ ಕೂಡ ಇಷ್ಟಪಟ್ಟು ಬಂದು ಪ್ರೀತಿಯಿಂದ ಬಂದು ಹೋಗಿದ್ರು. ಹಾಗಾಗಿ ನಾನು ಇವಾಗ ಹೋಗಲೇಬೇಕು ಅನ್ನೋ ಹಾಗೆ ಎಲ್ಲ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡ್ತಿದ್ದೀನಿ. ಹೋಗಿ ಬಂದು ಮಾಡಿದ್ರೇ ಸಂಬಂಧಗಳು ಉಳಿಯುತ್ತೆ, ಇಲ್ಲ ಅಂದರೆ ಯಾವುದೂ ಕೂಡ ಉಳಿಯೋದೇ ಇಲ್ಲ. ನಾವು ಬ್ಯುಸಿ ಅಂತ ಅಂದ್ಕೋಬಾರ್ದು. ಎಲ್ಲರೂ ಬ್ಯುಸಿ ಇರ್ತಾರೆ, ನಾವು ಮಾತ್ರನೇ ಅಲ್ಲ. ಬಟ್ ಎಲ್ಲರೂ ಅವರ ಬ್ಯುಸಿ ಶೆಡ್ಯೂಲ್ನಿಂದ ಫ್ರೀ ಮಾಡಿಕೊಂಡು ಬಂದಿರ್ತಾರೆ. ಹಾಗಾಗಿ ನಾವು ಕೂಡ ಹೇಗೋ ಒಂದಿನ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಬರೋದು ಅಂತ ಹೋಗಿ ಬಂದ್ವಿ. ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಅವ್ರಿಗೂ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ನನಗೂ ತುಂಬ ದಿನದ ಮೇಲೆ ಎಲ್ಲರೂ ನೋಡಿ ಎಷ್ಟು ಟು ದ ಫುಲ್ಲೆಸ್ಟ್ ಬದುಕಿದ್ದೀನಿ. ಒಂದು ದಿನ ಹೇಗೆ ಬದುಕಿದ್ದೀನಿ ಅಂದರೆ ಎಲ್ಲರ ಹತ್ರ ಮಾತು ಎಲ್ಲರನ್ನೂ ಮಾತಾಡ್ಸಿದ್ದೀನಿ. ಬಟ್ ಸ್ಟಿಲ್ ಇನ್ನೂ ಕೆಲವ್ರನ್ನ ಮಾತಾಡ್ಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ನನಗೆ. ಅಷ್ಟು ಟೈಮಲ್ಲಿ ಇನ್ನೂ ತುಂಬ ಜನ ಮಿಸ್ ಆಯಿತು ನನಗೆ ಮಾತಾಡ್ಸೋದಕ್ಕೆ. ಆದ್ರೂ ಕೂಡ ಫುಲ್ ಖುಷಿಯಾಗಿ ಕಳೆದು ಬಂದೆ. ಈಗ ವಾಪಸ್ ಬಂದು ಇವತ್ತು ಪೆಂಡಿಂಗ್. ನಿನ್ನೆ ರವೀಶ್ ಕ್ಲಾಸನ್ನು ಕೂಡ ಅಟೆಂಡ್ ಮಾಡಿದ್ದ. ಸ್ಟಾರ್ಟಿಂಗ್ ಫೋಟೋಸ್ಗಳಲ್ಲಿ ನೀವು ರವೀಶ್ ನೋಡಿಲ್ಲ, ಲಾಸ್ಟ್ ಫೋಟೋದಲ್ಲಿ ಮಾತ್ರ ರವೀಶ್ ನೋಡಿದ್ರಿ. ಯಾಕೆಂದರೆ ರವೀಶ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದ. ಅವ್ನು ನನ್ನ ಮನೇಲೇ ಬಿಟ್ಟೋಗಿದ್ದೆ. ಮತ್ತೆ ವಾಪಸ್ ಹೋಗಿ ನನ್ನ ಹಸ್ಬೆಂಡು ರವೀಶು ಆಮೇಲೆ ಬಂದರು. ಹಾಗಾಗಿ ಅವನಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ದೆ. ಹಾಗಾಗಿ ಅವನು ತುಂಬ ಜಾಸ್ತಿ ಬಾಕಿ ಆಗಿಲ್ಲ. ಯಾಕೆಂದರೆ ತುಂಬ ರಜಾ ಹೋಗಿದ್ದಲ್ಲ, ನಾವು ಮುಂಚೆನೂ ಊರಿಗೆ ಹೋಗಿದ್ವಿ. ಹಾಗಾಗಿ ಮತ್ತೆ ನಿನ್ನೆ ರಜಾ ಹಾಕ್ಸ್ಲಿಲ್ಲ. ಆಮೇಲೆ ಬಂದು ಫಂಕ್ಷನ್ ಅಟೆಂಡ್ ಮಾಡ್ದೆ ಅವನು. ಇವಾಗ ಇನ್ನು ಶಿಷ್ಯರದ್ದು ಕೂಡ ತುಂಬಾ ಬಾಕಿ ಇದೆ. ರೈಟಿಂಗು, ಸ್ಕೂಲ್ ಮ್ಯಾನೇಜ್ ಮಾಡೋದು ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ಕೂರಿಸ್ಕೊಂಡು ಎಲ್ಲನೂ ಬರೆಸಿ ಓದಿಸಿ ಎಲ್ಲ ಮಾಡ್ತೀನಿ. ಹಾಗೆ ಸುಮಾರಷ್ಟು ಕೆಲಸಗಳಿದೆ. ನಾನು ಬರೋಷ್ಟೊತ್ತಿಗೆ ನನ್ನ ಗಿಡಗಳಿಗೆಲ್ಲ ನೀರು ಹಾಕಿದ್ರು ಅಂತ ಅನಿಸುತ್ತೆ. ನಾನು ಹೋಗಿದ್ದೆ ಹೇಗೂ ಈ ಸರಿ 2 daysಗೆ ಹೋಗ್ತಿರೋದು, ನೀರು ಹಾಕೋದೇನು ಬೇಡ ಅಂತ. ಬಟ್ ಸ್ಟಿಲ್ ಆದರೂ ಕೂಡ ಪ್ರೀತಿಯಿಂದ ನನ್ನ ಗಿಡಗಳನ್ನೆಲ್ಲ ಕಾಪಾಡಿದ್ದಾರೆ. ಖುಷಿ ಆಯಿತು ನೋಡ್ತಿದ್ದಂಗೆ. ಹಾಗೆ ಬರ್ತಿದ್ದಂಗೆ ಟೊಮೆಟೊನೂ ಕೂಡ ಹಣ್ಣಾಗಿದೆ. ಅದನ್ನು ಕೂಡ ನೋಡಿದ್ರಿ ನೀವು ಅಂತ ಅಂದ್ಕೊಳ್ತೀನಿ. ಸ್ಟಾರ್ಟಿಂಗ್ ನಾನು ಬ್ಲಾಗ್ ತೋರಿಸಿದಾಗ ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಹಣ್ಣಾಗಿದೆ. ಹಾಗೆ ಇದರಲ್ಲೂ ಕೂಡ ಸಾಕಷ್ಟು ಹೂ ಬಿಡುತ್ತೆ. ಇವಾಗ ಎಷ್ಟು ಮೇಲಕ್ಕೆ ಹೋಗಿದೆ ನೋಡಿ. ಇನ್ನು ಮೇಲಕ್ಕೆ ಹಬ್ಸ್ಕೊಡ್ಬೇಕಷ್ಟೇ. ಗಿಡಗಳಿಗೆ ಟೈಮ್ ಕೊಡೋದಕ್ಕೆ ಟೈಮ್ ಸಿಗ್ತಿಲ್ಲ. ಬಟ್ ಹೇಗೋ ಟೈಮ್ ಮಾಡ್ಕೊಡೋದ್ರು ಟೈಮ್ ಕೊಡ್ತೀನಿ ನಾನು. ಅಷ್ಟು ಪ್ರೀತಿ ಇದೆ ಗಿಡಗಳೋದಕ್ಕೆ. ಹಾಗೆ ಅಲ್ಲಿ ನನ್ನ ವ್ಯೂವರ್ಸನ್ನು ಕೂಡ ಮೀಟ್ ಮಾಡಿ ನಂಗೆ ತುಂಬ ಖುಷಿ ಆಯಿತು. ಎಲ್ಲೇ ಹೋದ್ರೆ ಫಂಕ್ಷನಲ್ಲಿ ವ್ಯೂವರ್ಸ್ಗಳು ಸಿಕ್ಕಿದಾಗ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಯೂಶಲಿ. ಈಗ ನಾನು ಬೇಗ ತಿಂಡಿ ರೆಡಿ ಮಾಡ್ತೀನಿ. ಇವತ್ತು ಆಲ್ರೆಡಿ ಲೇಟ್ 7 o'clock ಆಯಿತು. ಆಗಲೇ ಬೇಗ ಈಸಿಯಾಗಿ ಆಗುವಂಥ ತಿಂಡಿ ಗೋಧಿ ದೋಸೆ ಮಾಡ್ತೀನಿ, ಟೊಮೆಟೊ ಬಾತ್ ಮಾಡ್ತೀನಿ. ಬಾಕ್ಸ್ಗೆ ಟೊಮೆಟೊ ಇದೆ, ಮಿಕ್ಕಿರೋ ತರಕಾರಿನ ಆಮೇಲೆ ಹೋಗ್ತಾ ಇರ್ತೀನಿ. ಬೇಗ ಡೇನ ಸ್ಟಾರ್ಟ್ ಮಾಡೋಣ. ಬಟ್ಟೆ ಆಫ್ಕೋರ್ಸ್ ವಾಶ್ ಮಾಡೋದಕ್ಕೆ ಮತ್ತೆ ರಾಶಿ ಬಿದ್ದಿದೆ. ಇನ್ನು ಮತ್ತೆ ನಾವು ಟ್ರ್ಯಾಕಿಂಗ್ ಬರೋ ಅಷ್ಟರಲ್ಲಿ ಮತ್ತೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ಕೆಲಸಗಳು ಆ್ಯಡ್ ಆಗುತ್ತೆ. ಬಟ್ ದಟ್ಸ್ ಓಕೆ, ಇಟ್ಸ್ ಲೈಫ್. ಖುಷಿಯಾಗಿದ್ದು ಮಸ್ತಾಗಿ ಎಂಜಾಯ್ ಮಾಡಿಕೊಂಡು ಇದ್ಬಿಡ್ಬೇಕು. ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು, ಒಂದು ಪಾಲಿಸಿಗೆ ಬಂದಿದ್ದೀನಿ. ಬಟ್ ಎಜುಕೇಷನ್ ಮಾತ್ರ ಕಂಪಲ್ಸರಿ ಸೀರಿಯಸ್ ಆಗಿರಬೇಕು. ಅದೊಂದ್ರ ಬಗ್ಗೆ ಮಾತ್ರ ತುಂಬ ಜಾಸ್ತಿ ಕೇರ್ ತಗೋತೀನಿ. ಮಿಕ್ಕಿರೋದ್ರ ಬಗ್ಗೆ ಎಲ್ಲ ಸ್ವಲ್ಪ ಚಿಲೌಟಾಗಿರೋದನ್ನ ನಾನು ಕಲ್ತಿದ್ದೀನಿ. ಯಾಕೆಂದರೆ ಕಮಿಟ್ಮೆಂಟ್ಸ್ಗಳು ಟೂ ಮಚ್ ಟ್ರಾವೆಲಿಂಗ್, ಟೂ ಮಚ್ ಹ್ಯಾಕ್ಟಿಕ್ ಶೆಡ್ಯೂಲ್ಸು. ಹಾಗಾಗಿ ತುಂಬ ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ ಲೈಫನ್ನು. ಎಜುಕೇಷನ್ ಮಾತ್ರ ತಪ್ಪಿನೂ ಇಗ್ನೋರ್ ಮಾಡಬಾರ್ದು, ಅದು ತುಂಬ ಮುಖ್ಯ. ನೆಕ್ಸ್ಟ್ ನಾನು ಬಿಸಿಯಾಗಿ ಟೊಮೆಟೊ ಬಾತನ್ನು ರೆಡಿ ಮಾಡಿದೆ. ಟೊಮೆಟೊ ನಾನು ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದೆ. ಹಾಗಾಗಿ ಬರ್ತಿದ್ದಂಗೆ ಅಟ್ಲೀಸ್ಟ್ ಅದೊಂದು ತರಕಾರಿ ಉಳಿದಿತ್ತು ಫ್ರಿಜ್ಜಲ್ಲಿ. ಹಾಗಾಗಿ ಟೊಮೆಟೊ ಬಾತನ್ನೇ ರೆಡಿ ಮಾಡಿದೆ. ಬಾಕ್ಸ್ಗೆ ಆಗುತ್ತೆ, ಲಂಚ್ ಬಾಕ್ಸ್ಗೆ, ನಮಗೂ ಕೂಡ ಮಧ್ಯಾಹ್ನಕ್ಕಾಗತ್ತೆ.
ನೋಡಿ ಬಿಸಿ ಬಿಸಿ ಟೊಮೆಟೊ ಬಾತು ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ. ಬಟ್ ಲಂಚ್ ಬಾಕ್ಸ್ಗೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ತಣ್ಣಗಾಗಿರುತ್ತೆ. ನೆಕ್ಸ್ಟ್ ಇನ್ನು ಹಾಟ್ ಬಾಕ್ಸ್ ತೊಗೋಬೇಕು, ಸಾಧ್ಯ ಆದರೆ ಇವರು ಲಂಚ್ ಬಾಕ್ಸನ್ನು ಚೇಂಜ್ ಮಾಡಬೇಕು ಬಿಸಿ ಇರೋ ಹಾಗೆಯೇ ನೋಡ್ಕೊಳ್ಳೋಕ್ಕೆ. ತಿಂಡಿ ಗೋಧಿ ದೋಸೆ, ಸಿಂಪಲ್ಲಾಗಿ ದಿಢೀರಾಗಿ ಆಗುವಂಥ ರೆಸಿಪಿ. ಗೋಧಿ ದೋಸೆ ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ, ಹಾಗಾಗಿ ಪರವಾಗಿಲ್ಲ. ಗೋಧಿ ದೋಸೆನೂ ಆಯಿತು, ತಿಂಡಿನೂ ತಿಂದಾಯಿತು. ನೆಕ್ಸ್ಟು ಪಾತ್ರೆನೂ ಕೂಡ ತೊಳೆದು ಕಿಚನನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ವಾಪಸ್ ಬಂದ ಮೇಲೆ ಮತ್ತೆ ವಾಪಸ್ ನಾರ್ಮಲ್ ಲೈಫಿಗೆ ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸಾಧ್ಯವಾದಷ್ಟು ಇವತ್ತೇ ಮನೇನ ವಾಪಸ್ ಸೆಟ್ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ಸು. ಮಕ್ಕಳಂತೂ ಬರೆದಿದ್ದು ಒಂದು ರೌಂಡ್ ಮುಗೀತು, ಆಟ ಆಡೋದ್ರಲ್ಲಿದ್ದಾರೆ ಇವಾಗ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೆಕ್ಸ್ಟ್ ಸೆಷನ್ಸ್ ಇದೆ. ರವೀಶ್ದು ಆನ್ಲೈನ್ ಕ್ಲಾಸಸ್ ಇದೆ ಅವನಿಗಿವತ್ತು, ಹಾಗಾಗಿ ಅವನು ಕೂಡ ಕ್ಲಾಸಸ್ನ ಅಟೆಂಡ್ ಮಾಡ್ತಿದ್ದಾನೆ ಪ್ಯಾರ್ಲಲ್ಲಿ. ಊರಲ್ಲೂ ಕೂಡ ಈ ಸರಿ ಕ್ಲಾಸ್ ಮಿಸ್ ಮಾಡಿಸಿರ್ಲಿಲ್ಲ ನಾನು. ಕ್ಲೀನಿಂಗ್ ಅಂತೂ ಆಯಿತು. ಇನ್ನು ಇನ್ನೇನಿದ್ರು ಕೂಡ ಬಟ್ಟೆನೂ ಕೂಡ ಹ್ಯಾಂಡ್ ವಾಶ್ ಎಲ್ಲ ಕೂಡ ಮುಗಿಸಿದ್ದೀನಿ. ಅದಾದಮೇಲೆ ಬಾತ್ರೂಮು ಕೂಡ ಉಜ್ಜಿ ಕ್ಲೀನ್ ಮಾಡಿದ್ದೀನಿ. ಟೈಲ್ಸಲ್ಲಿರುವಂಥ ಮಾರ್ಕ್ ಏನಿದೆ ಅದು ಕೆಲವೊಂದು ಹೋಗಲ್ಲ, ಬಟ್ ಸ್ಟಿಲ್ ಮಿಕ್ಕಿರೋದನ್ನೆಲ್ಲ ಬಾತ್ರೂಮೆಲ್ಲ ಉಜ್ಜಿ ಕ್ಲೀನ್ ಮಾಡಿದೆ. ಇನ್ನೊಂದು ಫೈನಲ್ ಲೋಡ್ ಆಫ್ ಲಾಂಡ್ರಿ ರನ್ ಆಗ್ತಾಯಿದೆ. ಹಾಗೆ ಎಷ್ಟು ಬಟ್ಟೆ ಒಗ್ದಿದ್ದೀನಿ ನೋಡಿ, ತುಂಬ ಅಂದರೆ ತುಂಬಾ ಜಾಸ್ತಿ ಬಟ್ಟೆ ಇದೆ. ಇವತ್ತು ಊರಿಗೆ ಹೋಗಿ ಬಂದರೆ ಬಟ್ಟೆ ತೊಳೆಯೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಇದೆಲ್ಲ ಹ್ಯಾಂಡ್ ವಾಶೇನೆ. ಹೊಸ ಬಟ್ಟೆ ನಾನು ಮಷೀನಿಗೆ ಹಾಕಲ್ಲ, ಹಾಗೆ ಈ ಥರದ ಎತ್ನಿಕ್ ವೇರ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಸಾಮಾನ್ಯವಾಗಿ ನಾನು ಹ್ಯಾಂಡ್ ವಾಶನ್ನೇ ಮಾಡ್ತೀನಿ. ಸೊ ಇನ್ನಿದಿಷ್ಟು ಒಣಗಿ ಸಿಕ್ಕಿದ್ರೆ ಸಾಕು. ಬಟ್ ವಾಪಸ್ ಮಡಚಿ ಅದರ ಜಾಗಕ್ಕೆ ಹೋಗೋವರೆಗೂ ಕೂಡ ಅದೊಂದು ದೊಡ್ಡ ಕೆಲಸನೇ. ಶಿಶಿರ್ ನೋಡಿ ಫಸ್ಟ್ ರೌಂಡ್ ಮ್ಯಾಥ್ಸು ಬರೆದು ಮುಗಿಸಿ ಆಟ ಆಡ್ತಾ ಇದ್ದಾನೆ. ನೆಕ್ಸ್ಟ್ ಇನ್ನೂ ಮತ್ತೆ ಕೂರಿಸ್ಬೇಕಷ್ಟೇ ಇವನನ್ನು. ಹಾಗೆ ನೀರು ಕೂಡ ಬಿಸಿ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೇನಿದ್ರು ಸ್ನಾನ ಒಂದು ಮುಗಿಸಿ ಬರಬೇಕು. ಶಿಶಿರದ ಆಲ್ರೆಡಿ ಸ್ನಾನವೂ ಆಯಿತು, ಮಕ್ಕಳದ್ದು ಬೆಳಗ್ಗೆನೇ ಸ್ನಾನ ಆಗಿದೆ. ಇವತ್ತು ರೂಟೀನ್ ಎಲ್ಲ ಸ್ವಲ್ಪ ಆಚೀಚೆ ಆಗಿದೆ, ಬಟ್ ದ್ಯಾಟ್ಸ್ ಓಕೆ. ವಾಪಸ್ ನಾವು ನಾರ್ಮಲ್ ಲೈಫ್ಗೆ ಬರೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀರು ಬಿಟ್ಟಿದ್ದೀನಿ. ಇನ್ನೇನು ಸ್ನಾನ ಮುಗಿಸಿ ಲಾಸ್ಟ್ ಇದೊಂದು ಲೋಡು ಬಟ್ಟೆ ಏನಿದೆ ಒಣಗಿ ಹಾಕ್ಬಿಟ್ರೆ ಇವತ್ತಿನ ಕೆಲಸ ಮುಗಿದೋಗುತ್ತೆ. ಅಡುಗೆನೂ ಹೇಗೂ ಆಗಿದೆ. ಈಗ ಟೈಮ್ 12:40 ಆಯಿತು. ಫೈನಲಿ ನನ್ನ ಮನೆ ಕೆಲಸ ಎಲ್ಲನೂ ಕೂಡ ಮುಗೀತು. ಇವತ್ತು ನಾನು ಯೂಟ್ಯೂಬಿಗೆ ಕೊಡಬೇಕಾಗಿದ್ದ ಟೈಮ್ ಅನ್ನೋದು ಮನೆಗೇ ಕೊಟ್ಬಿಟ್ಟಿದ್ದೀನಿ. ಯಾಕೆಂದರೆ ಮನೆ ನೀಟಾಗಿರಲಿಲ್ಲ ಅಂತಂದರೆ ನಾಳೆಗೆ ಅಂತ ಬಿಟ್ಟರೆ ಮತ್ತು ವಾಪಸ್ ನಾಳೆ ಕಂಟ್ರೋಲಿಗೆ ತೊಗೊಳೋದು ಕಷ್ಟ. ನಾಳೆನೇ ಆಗೋಗುತ್ತೆ. ಹಾಗಾಗಿ ಬರ್ತಿದ್ದಂಗೆ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ಸಮಾಧಾನ ಆಗೋಗುತ್ತೆ. ಮನೆ ಕೂಡ ನೀಟಾಗಿ ಸಿಗುತ್ತೆ. ಬಿಸಿಲಿರೋವಾಗಲೇ ಬಟ್ಟೆನೂ ಒಣಗಿ ಸಿಕ್ಕರೆ ಒಳ್ಳೆಯದು ಅಂತ. ಹಾಗೆ ಈಗ ಇನ್ನು ಏನಿದ್ರು ಕೂಡ ಶಿಶಿರ್ನ ರೈಟಿಂಗನ್ನು ಕಂಪ್ಲೀಟ್ ಮಾಡಿಸ್ಬೇಕು. ಇವತ್ತಿನ ಪ್ರಯಾರಿಟಿ ಏನಿದ್ರು ಮನೆ, ಮಕ್ಕಳ ಸ್ಟಡೀಸು, ಯೂಟ್ಯೂಬ್ ನೆಕ್ಸ್ಟ್ ಪ್ರಯಾರಿಟಿಗೆ ಹೋಗಿದೆ. ಹಾಗಾಗಿ ನೋಡೋಣ, ಯೂಟ್ಯೂಬ್ ಆದರೆ ಇವತ್ತು ವೀಡಿಯೋಸ್ ಹಾಕ್ತೀನಿ, ಇಲ್ಲ ಅಂದರೆ ಒಂದಿನ ಮಧ್ಯದಲ್ಲಿ ಬ್ರೇಕ್ ಆಗಿರ್ಬೋದೇನೋ ಅಂತ ಅಂದ್ಕೊಳ್ತೀನಿ. ವಿಲ್ಸಿ ಹೇಗಾಗತ್ತೆ ಅಂತ. ಈಗ ಇನ್ನೋಟ ಮುಗಿಸಿ ಶಿಶಿರ್ನ ಕೂರಿಸ್ಕೊಂಡು ಬರ್ಸ್ತೀನಿ. ಹಾಗೆ ಊರಿಗೆ ಹೋದ್ಮೇಲೆ ಹೇಗನ್ನಿಸ್ತು, ಊರಲ್ಲಿ ಗಿಫ್ಟ್ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ಹೇಳಿರಲಿಲ್ಲ ಅಲ್ವಾ. ಅಮ್ಮನಿಗೆ ಕಲರ್ ತುಂಬ ಜಾಸ್ತಿ ಇಷ್ಟ ಆಯಿತು ಬೆಡ್ಶೀಟ್ದು, ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಕೊಟ್ಬಿಟ್ಟು ಅವ್ರಿಗೆ ಚೂಸ್ ಮಾಡ್ಕೊಳಕ್ಕೆ ಹೇಳಿದ್ದೆ. ಫಸ್ಟ್ ಶ್ರೀನಿಧಿ ಅವ್ರು ಚೂಸ್ ಮಾಡಿಕೊಂಡ್ರು. ಅವ್ರಿಗೆ ಬ್ಲೂ ಕಲರ್ ಇಷ್ಟ ಶ್ರೀನಿಧಿಗೆ, ಸೊ ಅದಕ್ಕೆ ಬ್ಲೂ ಕಲರ್ ನಮಗೆಲ್ಲಿ ಅಂತಾಗಲೂ ಸರಿ. ಹೇಗೋ ಅಮ್ಮಂಗೆ ಇನ್ನು ಮಿಕ್ಕಿರೋ ಬೆಡ್ಶೀಟ್ ತುಂಬಾ ಇಷ್ಟ ಆಗಿತ್ತು. ಕೊಟ್ಬಿಟ್ಟು ಬಂದೆ, ಪಪ್ಪನ ಹತ್ರ ಬೈಸ್ಕೊಂಡು ಬಂದೆ ಯಾಕೆ ತರಬೇಕಿತ್ತು ಅಂತ. ಸೊ ಆ್ಯಸ್ ಯೂಶ್ವಲ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದು ತಂದು 2 ಥರ ಆಗತಿ ಏನಿತ್ತು, ತೊಳೆದು ಹಾಕ್ರೆ ಒಂದೇ ದಿನ ಕೊಡಂತಿತ್ತು, ಹಾಗೆ ಹೀಗೆ. ಸೊ ಇರಲಿ ಬಿಡಿ, ಎಷ್ಟಾರು ಬೈಕೊಳ್ಳಿ, ತಂದು ಬಿಟ್ಟಿದ್ದೀನಿ. ಈಗ ಮಗಳು ತಂದಿದ್ದಾಳೆ ಅಂತ ಹಾಸ್ಕೊಂಡು ಮಲ್ಕೊಳ್ಳಿ ಅಂತ ಹೇಳಿದೆ ಫೈನಲಿ. ಸೊ ಆಯಿತು ಅಂತ ಸುಮ್ಮನಾದ್ರು. ಹಂಗೂ ಬರೋವಾಗ ಮಕ್ಕಳ ಕೈಲಿ ದುಡ್ಡು ಹಿಡಿಸಿದ್ರು. ಸೊ ನಂಗೆ ಗೊತ್ತಿತ್ತು ಹೀಗೇನೆ ಆಗುತ್ತೆ ಅನ್ನೋದು. ಬಟ್ ಆದರೂ ಕೂಡ ಅದೇನೋ ಕೆಲವೊಂದು ವಿಷಯದಲ್ಲಿ ಅವರು ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಆಗಲ್ಲ ಅನಿಸುತ್ತೆ. ಮಗಳ ಹತ್ರ ತೊಗೊಳೋದು ಅಂದರೆ ಏನೋ ಅಪರಾಧ ಮಾಡಿದ ಹಾಗೆ, ಏನು ಮಾಡೋಕ್ಕಾಗಲ್ಲ. ಬಟ್ ನಂಗಂತೂ ಖುಷಿ ಆಯಿತು, ಅಮ್ಮಂಗಂತೂ ಖುಷಿ ಆಯಿತು. ಆ ಬೆಡ್ಶೀಟು ಅನ್ನೋದು ನನಗೆ ಖುಷಿ ಆಯಿತು. ಹೌ ಯೂಸ್ ಅಂತೂ ಮಾಡ್ತಾರೆ, ವೇಸ್ಟ್ ಅಂತೂ ಮಾಡಲ್ಲ. ತೊಗೊಂಡೋಗಿ ಕೊಟ್ಮೇಲೆ ಶ್ರೀನಿಧಿಗೆ ಆ ಬಾಕ್ಸ್ ತುಂಬ ಜಾಸ್ತಿ ಇಷ್ಟ ಆಯಿತು. ನೀವು ಸಜೆಸ್ಟ್ ಮಾಡಿದ್ದಕ್ಕೆ ನಾನು ತೊಗೊಂಡೋಗಿ ಕೊಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್. ಅವ್ರು ತುಂಬ ಖುಷಿಪಟ್ಲು ಆ ಬಾಕ್ಸನ್ನು ನೋಡಿ. ಹಾಗೆ ಮದುವೆ ಎಲ್ಲ ಸೂಪರಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇವತ್ತು ಸ್ವಲ್ಪ ಮಿಸ್ ಮಾಡ್ತಿದ್ದೀನಿ, ಎಲ್ಲರೂ ಅಲ್ಲಿ ಇರ್ತಾರೆ, ಫಂಕ್ಷನ್ಸ್ ಇದೆ ಅಂತ. ಬಟ್ ದ್ಯಾಟ್ಸ್ ಓಕೆ. ಹೇಗೂ ಒಂದಿನ ಸಿಕ್ತು, ಅತಿ ಆಸೆ ಪಡಲ್ಲ. ಒಂದಿನ ಸಿಕ್ತು, ಖುಷಿಯಾಗಿತ್ತು, ಬಂದ್ವಿ. ಹಾಗೆ ಇನ್ನೂ ಕೆಲವು ಕಮಿಟ್ಮೆಂಟ್ಸ್ಗಳು ಇದೆ ಬಾಕಿ. ನೋಡೋಣ ಹೇಗೆಲ್ಲ ವರ್ಕ್ ಆಗುತ್ತೆ ಏನು ಅಂತ ಅನ್ನೋದನ್ನ. ಈ ಮಂತಲ್ಲಿ ನಾವು 3ನೇ ಸರಿ ಟ್ರಾವೆಲ್ ಮಾಡಿದ್ದು.
ಯಾವತ್ತೂ ನಾವು ಇಷ್ಟೊಂದೆಲ್ಲ ಸುತ್ತಿರ್ಲಿಲ್ಲ, ಬಟ್ ವಿಲ್ ಸಿ ಹೇಗಾಗತ್ತೆ ಅಂತ. ಯಾವತ್ತೂ ಇಷ್ಟು ಸುತ್ತಾ ಇರಲಿಲ್ಲ. ಮುಂಚೆ ಮಕ್ಕಳು ಚಿಕ್ಕವರಿರುವಾಗ ನಂಗೆ ಜರ್ನಿ ಅಂದರೆ ಹ್ಯಾಕ್ಟಿಕ್ ಅನ್ಸೋದು. ಮಕ್ಕಳು ತುಂಬ ಒಂಥರ ಅನೀಸಿನೆಸ್ ಆಗೋದು, ವಾಮಿಟಿಂಗ್ ಮಾಡೋರು ಥ್ರೂ ಔಟ್ ದ ಜರ್ನಿ. ಯಾವಾಗಪ್ಪ ಹೇಗಪ್ಪ ಈ ಜರ್ನಿ ಮುಗಿಯುತ್ತೆ ಅನ್ನೋ ಹಾಗಾಗ್ತಿತ್ತು. ಬಟ್ ಈಗ ವಿ ಆರ್ ಯೂಸ್ ಟು ಇಟ್. ಜರ್ನಿ ಏನು ಕೂಡ ಕಷ್ಟ ಆಗಲ್ಲ. ಶಿಶಿರು ಇವಾಗ ಏನು ಕಷ್ಟ ಆಗಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ಕಾರಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ಬಿಡ್ತಾನೆ ಅವನು. ರವಿಶು ಕೂಡ ಅಷ್ಟೇ. ಎಲ್ರಿಗೂ ಸೆಟ್ ಆಯ್ತು. ಇವಾಗ ಒಂಥರ ಜರ್ನಿ ಯೂಸ್ ಟು ಇಟ್ ಆಯ್ತು. ಇಷ್ಟು ವರ್ಷ ಆದ್ಮೇಲೆ ಜರ್ನಿ ಕಂಫರ್ಟೇಬಲ್ ಆಗಿದೆ. ನಿನ್ನೆ ನಾನು ಮತ್ತೆ ವ್ಲಾಗೇ ಮಾಡಿಲ್ಲ. ಮಧ್ಯಾಹ್ನ ಎಲ್ಲ ಫುಲ್ ರೆಸ್ಟ್ ಮಾಡಿದ್ದೀನಿ. ಅದಾದಮೇಲೆ ಸಂಜೆ ಆ್ಯಸ್ ಯೂಶ್ವಲ್ ವಾಕ್ ಮಾಡಿದೆ. ನಿನ್ನೆ 1.5 ಗಂಟೆ ವಾಕ್ ಮಾಡಿದೆ. ಕಾಲೆಲ್ಲ ಆಮೇಲೆ ಬಂದು ನಿಲ್ಲಕ್ಕಾಗ್ತಿರ್ಲಿಲ್ಲ, ಅಷ್ಟು ನೋವು ಆಗ್ತಿತ್ತು. ಬಟ್ ಸ್ಟಿಲ್ ಬೆಂಗಳೂರಲ್ಲಿ ಇದ್ದಷ್ಟು ದಿನ ವಾಕ್ ಮಿಸ್ ಮಾಡಬಾರ್ದು ಅಂತ ನನಗೆ ನಾನೇ ಕಮಿಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸರಿ ಅಂತ ನಿನ್ನೆ ವಾಕಿಂಗಿಗೆ ಫ್ರೆಂಡ್ಸು ಕೂಡ ಸಿಕ್ಕಿದ್ರು ನನಗೆ. ಚೆನ್ನಾಗಿ ವಾಕಿಂಗ್ ಮಾಡಿದ್ವಿ, ಬಂದೆ, ಅಡುಗೆ ಮಾಡಿದೆ, ಊಟ ಮಾಡಿದ್ವಿ, ಮಲ್ಕೊಂಡ್ವಿ. ಇವತ್ತು ನಾನು ಈ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇವತ್ತು ಕೂಡ ನನಗೆ ಟೂ ಮಚ್ ಹ್ಯಾಕ್ಟಿಕ್ ವರ್ಕ್ ಇದೆ. 3 ವಿಡಿಯೋ ಎಡಿಟ್ ಮಾಡೋದಕ್ಕಿದೆ ನನಗೆ. ಊರಿನ ವೀಡಿಯೋಸ್ಗಳನ್ನ ಯಾವುದು ಕೂಡ ಎಡಿಟ್ ಮಾಡಿಲ್ಲ ನಾನಿನ್ನು. ನೀವು ಈ ವಿಡಿಯೋ ನೋಡೋತ್ತಿಗೆ ಊರಿನ ವೀಡಿಯೋಸ್ಗಳನ್ನ ಆಫ್ಕೋರ್ಸ್ ನೋಡಿರ್ತೀರ. ಕುಕಿಂಗ್ ವಿಡಿಯೋನು ಕೂಡ ನೀವು ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇಡ್ಲಿ ಪಕೋಡ ಏನಿದೆ ಇವತ್ತು ನಾನು ಕೂತ್ಕೊಂಡು ಎಡಿಟ್ ಮಾಡಬೇಕು. ಊರಿಗೆ ಹೋಗೋಕ್ಕೂ ಮುಂಚೆ ರೆಕಾರ್ಡ್ ಮಾಡಿಟ್ಟು ಹೋಗಿದೆ, ಬಟ್ ಎಡಿಟ್ ಮಾಡೋದಕ್ಕೆ ಇನ್ನೂ ಕೂಡ ಟೈಮ್ ಆಗಿಲ್ಲ. ಸೊ ಇವತ್ತು ನಾನೆಲ್ಲ ಎಡಿಟಿಂಗ್ ಕೆಲಸಗಳನ್ನ ಮುಗಿಸ್ತೀನಿ. ಬಿಕಾಸ್ ಸೋ ಮೆನಿ ಕೆಲಸಗಳನ್ನ ಬೇಗ ಮುಗಿಸ್ಬೇಕು. ಯಾಕೆ ಏನು ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗತ್ತೆ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಇವತ್ತಿನ ವಿಡಿಯೋ ಸಿಂಪಲ್ ಆಗಿ ವಾಪಸ್ ನಮ್ಮ ಬ್ಯಾಕ್ ಟು ಲೈಫ್ಗೆ ಸೆಟ್ ಆಗುವಂಥ ರೂಟೀನ್ ಹೇಗಿರುತ್ತೆ ಅನ್ನೋ ವ್ಲಾಗ್ ಅಷ್ಟೇ. ಜಾಸ್ತಿ ಏನು ಕೂಡ ನಾನು ರೆಕಾರ್ಡ್ ಮಾಡಿಲ್ಲ. ಬಟ್ ಸ್ಟಿಲ್ ದರ್ ಇಸ್ ಅ ರೀಸನ್ ಯಾಕೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದು ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನು ಆ್ಯಸ್ ಯೂಶ್ವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.